ಹೇಳಿ ಒಂದೇ ಮಾತರಂ. ಹೆಂಗ್ಬಿಡಿ ನೀನು बोलो भारत माता की, बोलो भारत माता की. ವರ್ಷಗಳಾಗಿದೆ ನಮಗೆ ಸ್ವಾತಂತ್ರ್ಯ ಬಂದು 1947ರಲ್ಲಿ ನಮಗೆ ಸ್ವತಂತ್ರ ಬಂತು. ಸ್ವತಂತ್ರ ನೇತೃತ್ವವನ್ನು ಈ ದೇಶದ ಎಲ್ಲರೂ ಕಣ್ಣಲ್ಲೂ ಕಾಣಿಸತಕ್ಕಂಥ ವ್ಯಕ್ತಿ ಅಂದರೆ ಮಹಾತ್ಮ ಗಾಂಧೀಜಿಯವರು. ನಾನು ಕರ್ನಾಟಕದ ಬಗ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ. ಕರ್ನಾಟಕದಲ್ಲಿ 1935 ಏಪ್ರಿಲ್ 28ನೇ ತಾರೀಕು ವಿಧಾನಸೌಧದಲ್ಲಿ ಈ ಚಳವಳಿ ಮಾಡ್ತಾರೆ. ಇಲ್ಲಿಗೆ ಮಹಾತ್ಮ ಗಾಂಧೀಜಿಯವರು ಬಂದು ಹೋದ್ರು ಅಂತ ಇತಿಹಾಸ ಇದೆ. ಬಂದು ಹೋದ್ರು ಅಂತ ಇತಿಹಾಸ ಇದೆ. ಅವತ್ತು 40 ರಿಂದ 50 ಜನ ಅವತ್ತು ಫೈರಿಂಗ್ ನಲ್ಲಿ ತೀರಿ ಹೋಗ್ತಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ವಿಧಾನಸೌಧದಲ್ಲಿ ಇವತ್ತು ಅದು ಇತಿಹಾಸ ಇರ್ತಕ್ಕಂಥದ್ದು. ಅದಾದ್ಮೇಲೆ ಪಾಂಡವಪುರದಲ್ಲಿ ಈ ಸತ್ಯಾಗ್ರಹ ನಡೀತದೆ. ಆ ಎಲ್ಲ ಹೋರಾಟಗಳು ಇದಿರ್ತಾರೆ. ಆದರೆ ಮೊದಲನೇ ಸಲ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಕೆ.ಸಿ. ರೆಡ್ಡಿ ಅವರು ಇರ್ಬೋದು, ನಿಜಲಿಂಗಪ್ಪ ಅವರು ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಇವರೆಲ್ಲನೂ ಈ ಚಳುವಳಿಯಲ್ಲಿ ಭಾಗವಹಿಸಿ ಸರ್ವಾಸವನ್ನು ಅನುಭವಿಸಿರ್ತಾರೆ. ಆದ್ರಿಂದ ಇವತ್ತು ನಮ್ಗೇನು ಸ್ವತಂತ್ರ ಬಂದಿರೋದ್ರಿಂದ ಇವತ್ತು ಮಹಾತ್ಮ ಗಾಂಧಿ ಕನಸೇನಂದ್ರೆ ಹಳ್ಳಿಗಳು ಇಂಪ್ರೂವ್ಮೆಂಟ್ ಆಗಬೇಕು, ಹಳ್ಳಿ ಗ್ರಾಮಗಳು ಇಂಪ್ರೂವ್ಮೆಂಟ್ ಆದ್ರೆ ದೇಶ ಒಂದು ಉದ್ಧಾರ ಆಗುತ್ತೆ ಅಂತ ಹೇಳಿ ಗಾಂಧೀಜಿಯವರು ಏನ್ ಹೇಳಿದ್ರೆ ಅದರ ಮುಖಾಂತರ ಇವತ್ತು ನಮ್ಮ ದೇಶ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಎಲ್ಲರೂ 80 ವರ್ಷದಲ್ಲಿ ನಾವು ಸ್ವತಂತ್ರ ಪಡಿಬೇಕಾದ್ರೆ, ನಾವು ಇವತ್ತು ಜೀವನ ಮಾಡಬೇಕಾದ್ರೆ ಈ ಸ್ವತಂತ್ರದಿಂದ ನಾವೆಲ್ಲ ಪುಣ್ಯಾಂತರು ಅಂತ ಈ ಮೂಲಕ ನಾನು ತಿಳಿಸಕ್ ಬಯಸ್ತೇನೆ. ಮುಖ್ಯ ಮೊನ್ನೆನೆ ಗೊತ್ತಾಗ್ತಾ ಇದೆ, ಇವತ್ತು ದೇಶದಲ್ಲಿ ಯುವಕರ ಪಾತ್ರ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಅದೇ ರೀತಿ ಹೆಚ್ಚಾಗಿ ಯುವಕರು ಬಂದ್ರೆ ಮಾತ್ರ ದೇಶ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಅವತ್ತೇನೆ ಮಹಾತ್ಮ ಗಾಂಧಿ ಹೇಳಿದ್ರು. ಅದೇ ರೀತಿ ಇವತ್ತು ನಡೀತಾ ಇದೆ. ಇವತ್ತು ನಾವು ಮಾಡಬೇಕಾಗಿರೋದಂದ್ರೆ ಗ್ರಾಮಗಳ ಉದ್ದೀರ್ಣ ಆದ್ರೇನೆ ಮಾತ್ರ ಇದಕ್ಕೆ ಸಾಧ್ಯ ಅಂತ ನಮಗೆ ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿರೋದ್ರಿಂದ ಗ್ರಾಮಗಳು ದೂರ ಆಗ್ಬೋದ್ರೆ ದೇಶ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಭಾವನೆ. ಅರೆಸ್ಟ್ ಆಗಿದ್ರು ಅವ್ರನ್ನ ಬಿಡಿಸೋದಕ್ಕೆ ಏನು ನಮ್ಮ ಲಾಯರ್ಗಳಿಬ್ಬರು, ನಮ್ಮ ಕೇಶವ ಲಾಯರ್ ಒಬ್ರು ಮತ್ತೆ ಸುಬ್ರಹ್ಮಣ್ಯ ಅವರಿಗೆ ಹೇಳಿದ ಅವರು ಬರ್ತಾ ಇದ್ದಾರೆ. ಈಗ ನಮ್ಮ ಕೇಶವ ಲಾಯರ್ಗೆ ನಮ್ಮ ಪಾರ್ಟಿ ವತಿಯಿಂದ ಸನ್ಮಾನ ಮಾಡ್ತಾರೆ. ಈ ಕಡೆ ಆಗ್ಬಿಡಿ ಇಲ್ಲ ಸರ್.